glad to have met my Kannadiga new friends that I met just yesterday and suddenly they became very close to me. Prasad would like to say something. Yes, Prasad. ವೇಟ್ ಮಾಡ್ಬೇಕಿಲ್ಲಿ ಅಲ್ರಿ ಬ್ಯಾಗೇಜಿಗೆ ವೇಟ್ ಮಾಡೋದು ಒಂದೇ ಇದು ನೋಡು ನನಗೆ ಸಾಕಾಯ್ತು ಅಂತೇಳಿ ಕೆಳಗೆ ಬಂದು ಕೂತ್ಬಿಟ್ಟಾಳದು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಇವತ್ತು ಮೂರನೇ ದಿನ ಫೈನಲ್ ಡೇ ಆಫ್ ದ ಕಾನ್ಫರೆನ್ಸ್. ಯಾಕಂದರೆ ಇವತ್ತು ವರ್ಲ್ಡ್ ಸಾಯಿಲ್ ಡೇ ಇರೋದ್ರಿಂದ ಸೊ ಅದನ್ನು ಸೆಲೆಬ್ರೇಷನ್ ಮಾಡ್ತೀವಿ. ಸೊ ಫೈನಲ್ ಡೇ ಇಲ್ಲಿ 5 ಸ್ಟಾರ್ ಹೋಟೆಲ್ದು ಬ್ರೇಕ್ಫಾಸ್ಟ್ ಮತ್ತು ಬೇರೆ ಬೇರೆ ಏನೇನದಾವ ಅದನ್ನು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಅದು ಇದ್ರಾಗ ಕಂಬೈನ್ ಮಾಡೋಂಗಿಲ್ಲ. ಸೊ ಇವತ್ತು ಸಾಯಿಲ್ ಡೇ ಸಲುವಾಗಿ ಇಲ್ಲೆಲ್ಲ ಸ್ಟಾಲ್ಸ್ಗಳು ಇಟ್ಟರೆ ಎಕ್ಸಿಬಿಷನ್ ಸಾಯಿಲ್ ಟೆಸ್ಟಿಂಗ್ ಆ್ಯಂಡ್ ಡೇಟಾ ಮ್ಯಾನೇಜ್ಮೆಂಟ್ ಖಾಲಿ ಐತಿ, ಮೋಸ್ಟ್ಲಿ ಇಡ್ಬೋದೇನಿಲ್ಲಿ. I'm from Sonic Scientific Technologies. So we have developed this portable soil testing device in collaboration with IIT Kanpur, and it can conduct tests in just 90 seconds of time without the use of any chemical, and it gives result for 6 parameters: NPK, OC, EC, EC and clay. And so the good thing about this device is it can do 250 scans per day. So we suggest one device in 1 gram panchayat level. So at 1 gram panchayat level where 3,000-4,000 farmers are associated, or any FPO or any such organization can have just one device and cater the entire community. And so effective cost of test per test is just 30 rupees. Actually self-testing as a service for like 150 rupees and give instant results with fertilizer recommendation to the farmers and have the ROI of the device in just 3 months or 4 months of the test. ಅಗ್ರಿಕಲ್ಚರ್ ವ್ಯಾಲ್ಯೂ ಚೈನ್ ಇಲ್ಲಿ ಮೇನ್ಲಿ ಏನದು ಸಿರಿಧಾನ್ಯಗಳದಾವ ಇಲ್ಲಿ, ರಾಗಿ, ಸಜ್ಜಿ, ನವಣಿ, ಕ್ಯಾಶು, ಪಿಕಲ್ಸ್ಗಳು, ಕಮ್ಯುನಿಟಿ ನ್ಯೂಟ್ರಿಷನ್ ಗಾರ್ಡನ್. ಇದು ಸೃಜನ್ ಅವ್ರ ಕಂಪನಿಯಿಂದ ಇಲ್ಲೊಂದು ಐತಿ. ಇದು ಹೆಂಗದ್ರಿ? ಆರಾಮಲ್ಲ? ಇದು GIG ಇದು. Partnerships with organizations like World Bank, UNDP and of course GIZ, resulting in 1 crore Lakpati beneficiaries, who we call as Lakpati Didis, and the large-scale producer enterprises. Previously as the Deputy CEO of the Madhya Pradesh State Road. ಸೊ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳೆಲ್ಲ ಇಲ್ಲೇ ಸಿಗ್ತಾವ. ಅಂದ್ರೆ ಇದು ಯಾವ್ದಿದು ನೆಹರು ಪ್ಲೇಸ್ ಒಳಗೆ ಮೇನ್ ಮೊಬೈಲ್ದು ಏನೇನು ಬೇಕಲ್ಲ ಅವೆಲ್ಲ ಇಲ್ಲೇ ಇರ್ತಾವೆ ನೋಡ್ರಿ. ಇಲ್ಲೆಲ್ಲ ಮೊಬೈಲ್ ಕವರ್ಗಳು, ಗ್ಲಾಸ್ಗಳು, ಏನೇನು ಬೇಕೋ ಎಲ್ಲ ಇಲ್ಲೇ ಇರ್ತವೆ. ಮೇನ್ ಮಾರ್ಕೆಟ್ ಇದೆ ಮೊಬೈಲ್ ಗ್ಯಾಡ್ಜೆಟ್ಗಳಿಗೆಲ್ಲ. ಮೊಬೈಲ್ ಯಾವುದು? ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಗಳೆಲ್ಲ ಏನೇನು ಬೇಕಂತಂದ್ರೆ ಈ ಪ್ಲೇಸಿಗೆ ಬರಬೇಕು, ನೆಹರು ಪ್ಲೇಸಿಗೆ ಬರಬೇಕು. ಇಲ್ಲಿ ಎಲ್ಲ ಥರದ್ದು ಚೀಪ್ ಒಳಗೆ ಸಿಗ್ತಾವೆ ನೋಡ್ರಿ. ಇದು ಟ್ಯಾಬ್ದು ಇದು ಬೆಂಗಳೂರೊಳಗೆ ನೋಡಿದ್ರೆ 600-700 ರೂಪಾಯಿ ಹೇಳಿದ್ರು, ಇಲ್ಲಿ ಬರೀ 200 ರೂಪಾಯಿದಾಗ ಸಿಕ್ಕೈತಿ. ಭಾಳ ಚೀಪ್ ಅದಾವ ಇಲ್ಲೆಲ್ಲ. ಬರ್ರಿ. It's okay. Say something. So I'm so glad to have met my Kannadiga new friends that I met just yesterday and suddenly they became very close to me. ಅದನ್ನು ಕನ್ನಡದಲ್ಲೇ ಹೇಳ್ಬೋದಿತ್ತಪ್ಪ. There will be many mistakes. ಇಲ್ಲಿ ನಡೆಯುತ್ತೆ. ಏನಾದರೂ whatever you want. ನಿಮ್ಗೆ ಏನು ಬೇಕೋ ಅದು ಹೇಳಿ. ನಾವು ಟ್ರೆಕ್ಕಿಂಗ್ ಅವರು ಗಣೇಶ್ ಅವರು ಟ್ರೆಕ್ಕಿಂಗ್ ಅಲ್ಲಿ ಫಸ್ಟ್ ಫ್ಲೈಟ್, ಫಸ್ಟ್ ಡೆಲ್ಲಿ. ಸೊ ನಿನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಹೇಳ? ಚೆನ್ನಾಗಿತ್ತು. ಅಷ್ಟೇ ಸ್ವಲ್ಪ ಅಂದರೆ ಏರೋಪ್ಲೇನ್ ಹತ್ತ ತಕ್ಷಣ ಚೂರು ಭಯ ಆಗುತ್ತೆ. ಮತ್ತೆ ಓಕೆ ಅದು ಗ್ರಾವಿಟಿ ಝೀರೋ ಅಷ್ಟೇ ಅಲ್ಲ. ಫಸ್ಟ್ ಟೈಮ್ ಅಲ್ಲ ಅದು ವಿಡಿಯೋ ಮಾಡಬೇಡಿ, ಈ ಕಡೆ ಬಂದ್ಬಿಟ್ಟು ತೆಗಿತಾರೆ. ಬೆಸ್ಟ್ ಪಿನ್ ಇಲ್ವಾ? ಆಂಕಲ್
ಓಕೆ ಈ ಸೈಡಿಂದ ಚಲೋ ಬರುತ್ತಂತೀಯಾ? ನೀವು ಕ್ಯಾಮ್ರಾ ಮೇಲೆ ಒಂದು ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು. ನಾ ಹೇಳಿರ್ತೀನಿ ಸರ್, ಯಾವಾಗ ನಾನು ಇದೇ ಸೆಟ್ ಇಲ್ಲದು. ಅವ್ರು ಹೇಳಿದ್ರೆ ಊಟ ಫೋಕಸ್ ಆಗಲ್ಲ ಈಗ ಯಾಕ? ಹಾ ಈಗ ಫೋಕಸ್ ಆಯ್ತು. ನಾನಾ he told about the lower center. ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು. ಜಸ್ಟ್ ನಾನೀಗ ಚೆಕ್ಔಟ್ ಮಾಡಾಕತ್ತೀನಿ ಇಲ್ಲಿ ಬಂದು. ಸೊ ಫೈನಲಿ ನಾವು ಹೊರಗೆ ಹೊಂಟೀವಿ. ಕ್ಯಾಬ್ನು ಬಂತು ನಮ್ಮದು. ಸೊ ಕ್ಯಾಬ್ ಐತಿ. ಹಾಯ್, ಓ ವೆರಿ ನೈಸ್. ನೈಸ್, ಇಟ್ ವಾಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಯಾ ಶ್ಯೂರ್ ಶ್ಯೂರ್. ಸೊ ಫೈನಲಿ ನಾವು ಡೆಲ್ಲಿ ಏರ್ಪೋರ್ಟ್ ಬಂದೀವಿ. ಈಗ ವಾಪಸ್ ಹೆಡ್ಡಿಂಗ್ ಬ್ಯಾಕ್ ಟು ಬೆಂಗಳೂರು. ಓಯ್ ಬಾಯ್ ಬಾಯ್, ಒಬ್ಬಕ್ಕನೇ ಹೋಗು. ಅವ್ರು ನೋಡಲಿಗಾರ ಅವರು. ಈಗ ಜಸ್ಟ್ ಬೆಂಗಳೂರೊಳಗೆ ಬಂದು ಲ್ಯಾಂಡ್ ಆಗೀವಿ. ಇಲ್ಲಿ ಬ್ಯಾಗೇಜ್ ತೊಗೊಳಕ್ಕೆ ವೇಟ್ ಮಾಡಕತ್ತೀವಿ. ಅದೇ ಒಂದು ವರ್ಸ್ಟ್ ಪಾರ್ಟ್. ಬೆಂಗಳೂರೊಳಗೆ ಬಂದು ಅಥವಾ ಎಲ್ಲೇ ಬಂದರೂ ಫ್ಲೈಟ್ ಒಳಗೆ ನಾವು ಬ್ಯಾಗೇಜಿಗೆ ವೇಟ್ ಮಾಡ್ಬೇಕಿಲ್ಲಿ ಅಲ್ರಿ. ಬ್ಯಾಗೇಜಿಗೆ ವೇಟ್ ಮಾಡೋದು ಒಂದೇ ಇದು. ಈಕಿ ನೋಡು, ನನಗೆ ಸಾಕಾಯ್ತು ಅಂತೇಳಿ ಕೆಳಗೆ ಬಂದು ಕೂತ್ಬಿಟ್ಟಾಳದು.